4.5 ಫೀಟ್ ಇದ್ದಾರೆ. ಒಂದೇ ಸಮಾನವಾಗಿ ಆಡುವಂತ ಆಟಗಾರರೆಲ್ಲ ಇಲ್ಲಿ ಅಂಕಣ ಪ್ರವೇಶ ಮಾಡಿದ್ರೆ ಇಲ್ಲಿ ಆರಂಭಿಕ ಆಟಗಾರ ವಿನೇಶ್ ಮತ್ತು ಪಡುಕೆರೆಯ ಕ್ರಿಕೆಟ್ ಪೋಷಕರು ಅಕ್ಷಯ್ ಮತ್ತು ಬಾಲರಾಜ್ ಅವರು ನಮ್ಮ ವೇದಿಕೆ ಹತ್ರ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದೆ. ಪಡುಕೆರೆ ಅಕ್ಷಯ್ ಮತ್ತು ಬಾಲರಾಜ್ ಅವರು ವೇದಿಕೆ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದೆ ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ. ನೋಡಿ, ನಾವು ಪ್ರೋತ್ಸಾಹಕರನ್ನ ಕರೆದ ತಕ್ಷಣ ನೀವು ಸ್ಟೇಜಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಇವಾಗ ಅಡಗಿ ಕೂತ್ಕೊಳ್ಳುವಂತ ಪ್ರಮೇಯ ಇಲ್ಲ, ಗಮನಿಸಿ. ಆದಷ್ಟು ಬೇಗ ನಮ್ಮ ವೇದಿಕೆ ಬರಬೇಕಿರುವುದಾಗಿ ಅಭಿಯವರು ತಿಳಿಸ್ತಾ ಇದ್ದಾರೆ. ಸೂರಜ್ ಅವರಿಗೆ ಧನ್ಯವಾದ. ಸೂರಜ್ ಆಚಾರ್ಯ ಮೊದಲ ಚೆಂಡಿಗಾಗಿ ಪ್ರಸಾದ್ ನೇಳಕಟ್ಟೆ. ವಿನೇಶ್ ಸ್ಟ್ರೈಕ್ ನಲ್ಲಿ ಬಿರುಸಿನ ಆಟಗಾರ ಕೂಡ ಯುನೈಟೆಡ್ ನ ಪರವಾಗಿ. ಮೊದಲ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಆ ನಿಟ್ಟಲ್ಲಿ ಯಾವುದೇ ಆಘಾತವಿಲ್ಲ. ಓಟ್ಗಳು ಕೂಡ ಬರ್ತಾ ಇದೆ. ವಿನೇಶ್ ಇವಾಗಲೇ ಒಂದು ಓಟವನ್ನು ದಾಖಲಿಸಿದ್ರು. ಹಿಂದಿನ ಪಂದ್ಯದಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ವಿನೇಶ್ ಇಲ್ಲಿ ಒಂದು ಓಟದ ಸಮೇತವಾಗಿ ಸ್ಟ್ರೈಕ್ ರೊಟೇಟ್ ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚಿನ ಬ್ಯಾಟ್ರಾಯನ್ಪುರ ಪ್ರೀಮಿಯರ್ ಲೀಗ್ BSC ಟ್ರೋಫಿಯಲ್ಲಿ ಬಾಲ 11 ನ ಪರವಾಗಿ ಪಂದ್ಯಾಟವನ್ನು ಆಡಿದಂತ ಆಟಗಾರ. ಮೊದಲ ವಿಕೆಟ್ ಪತನ. ಇತ್ತ ಹೊಸ ದಾಳಿಗಳ ಸೇರ್ಪಡೆ. ರೇಣುಗೌಡರ ಸಾರಥ್ಯದ ಫ್ರಾನ್ಸ್ ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ ಧೀರಜ್ ಅಲೆಬೂರು. ಮತ್ತೆ ಪ್ರಸಾದ್ ನೇಳಕಟ್ಟೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ 2 ಮಂದಿ ಆಟಗಾರರು ಎದುರು ಬದಲಾಗ್ತಾ ಇದ್ದಾರೆ. ಪ್ರಸಾದ್ ಒಂದೆಡೆ, ಧೀರಜ್ ಅಲೆಬೂರು ಇನ್ನೊಂದೆಡೆಯಲ್ಲಿ. ಇದರ ಮಧ್ಯೆ ಬಹಳ ಶುದ್ಧವನ್ನು ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 2 ಓಟವನ್ನ ಧೀರಜ್ ಅಲೆಬೂರು ದಾಖಲಿಸಿದ್ರು. ಮೊನ್ನೆ BPL ಪಂದ್ಯಾಟದಲ್ಲಿ ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಆ ಪಂದ್ಯಾಟದ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡದಲ್ಲಿ ಆಡಿದಂತ ಗೌತಮ್ ಗುಜ್ಜರ್ ಬೆಟ್ಟು ಇಲ್ಲಿ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಸೇಫ್ ಶಾಟ್ ಗುಡಿಸಿದ ಪ್ರಯತ್ನ. ಡೀಪ್ ಸ್ಕ್ವೇರ್ ಮೇಲೆ ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ. 2 ಓಟವನ್ನ ಈ ಹಂತದಲ್ಲಿ ದಾಖಲಿಸಿದ್ರು. 2 ರನ್ಸ್ ಆಡೆಡ್. ಯುನೈಟೆಡ್ ಜಾಗ್ವಾರಿನ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5ಕ್ಕೆ 1. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಪ್ರಸಾದ್ ಓವರ್ ಚಾಲ್ತಿಯಲ್ಲಿ ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಕ್ಯಾಚ್ ಕೈ ಸೇರ್ತಾ ಇದೆ. ಬರೀ ಲಾಂಗ್ ಆನ್ ಭಾಗದಲ್ಲಿ ಧೀರಜ್ ಅಲೆಬೂರು ಔಟ್. ಟ್ವೆಲ್ತ್ ಮೆಂಬರ್ ಅನ್ನ ಕಡ್ಡಾಯವಾಗಿ ಕಳಿಸಿ ದಯವಿಟ್ಟು. ಕೆಲವು ಆಟಗಾರರ ಹೆಸರು ಮಾತ್ರ ಗೊತ್ತಿದೆ. ಇಲ್ಲದಿದ್ರೆ ನಾವು ಹೇಳಿದ್ದೆ ಸ್ಕೋರ್ ಫೈನಲ್ ಆಗುತ್ತೆ. ಗಮನಿಸಿ, ಸ್ಕೋರ್ ಇವಾಗ 5 ಓಟಗಳು. ಮತ್ತೆ ಪ್ರಸಾದ್ ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಯುನೈಟೆಡ್ ಜಾಗ್ವಾರ್ ಇಲ್ಲಿ ಓಟುಗಳನ್ನು ದಾಖಲಿಸ್ತಾ ಇಲ್ಲ. ನಿಟ್ಟಲ್ಲಿ ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯದ ಬಳಿಕ
5ಕ್ಕೆ ತಲುಪ್ತಾ ಇದೆ. 5ಕ್ಕೆ 2. 5 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಬೇಜಾರಿನ ಪಂದ್ಯಾಟವಾದರೂ ಕೂಡ ಯಾವುದೇ ಮೂಲೆ ಭಾಗದಲ್ಲಿದ್ರೂ ಕೂಡ ಟೂರ್ನಮೆಂಟ್ ವೀಕ್ಷಿಸುವಂತ ಅವಕಾಶಗಳಿದೆ. ಅದನ್ನ ಪರ್ಫೆಕ್ಟ್ ಆಗಿ ಲೈವ್ ಕವರೇಜ್ ಮಾಡುತ್ತಂತ ಒಂದು ಸಂಸ್ಥೆ ಕ್ರಿಕ್ಸ್. ಈ ಟೂರ್ನಮೆಂಟ್ ನೇರ ಪ್ರಸಾರ ಜೀವನ್ ಮೈನ್ ಟೆಕ್ನಿಷಿಯನ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದ್ದಾರೆ. ಇದೇ ತಿಂಗಳಲ್ಲಿ ದುಬೈ ಪ್ರಯಾಣವನ್ನು ಬೆಳೆಸುವಂತ ಜೀವನ್ ಈ ಟೂರ್ನಮೆಂಟಿನ ಪರವಾಗಿ ಅವರಿಗೆ ಆ ಯಾತ್ರೆ ಯಶಸ್ಸಾಗ್ಲಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ 2ನೇ ವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡ್ಬೇಕಷ್ಟೇ. ಲೀಗಿನ ಪಂದ್ಯಾಟದಲ್ಲಿ ಇವಾಗಲೇ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ನ್ಯೂ ಸ್ಟಾರ್ ರಾಕರ್ಸ್ ಅನ್ನು ಎದುರಿಸ್ತಾ ಇದೆ ಕೂಡ. ಚೆಂಡನ್ನ ತಿರುಗಿಸಬಲ್ಲಂತ ಬೌಲರ್ ಯುವ ಆಟಗಾರ ಪ್ರತಾಪನ ಸೇರ್ಪಡೆ. ಪಾಂಚಜನ್ಯ ಕೂಟದ ಪರವಾಗಿ ಕೂಡ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಪ್ರತಾಪ. ಬಿಸಿಲು ಜಾಸ್ತಿ ಇದೆ, ಆದ ನಿಟ್ಟಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಗೂಟದ ಹಿಂದೆ ವಿನೋದ್ ಶ್ರೀನಿವಾಸ್. ಪ್ರತಾಪ ಎಸೆದ ಚೆಂಡು ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ವಿನೀಶ್ ಹೊಡೆತ ಬಾರಿ ಸಿಕ್ಸರ್. ಆರೋಟವನ್ನು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಆಟಗಾರ. ಈ ಋತುವಿನಲ್ಲಿ ಯಾವುದೇ ಅಂಕಣ ಇರಬಹುದು, ಆ ಪಂದ್ಯಾಟದಲ್ಲಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಬಲ್ಲ ಸಾಮರ್ಥ್ಯದ ವಿನೀಶ್ ಇವಾಗಲೇ ನೇಜಾರ್ನ ಕ್ರೀಡಾಂಗಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಪ್ರತಾಪ ಎಸೆದ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮತ್ತೆರಡನೇ ಬಾರಿ ಓಹ್ ಮೈ ಗಾಡ್, ತನ್ಮೂಲಕ ರಿವರ್ಸ್ ಶಾಟ್ ವಿನೇಶ್ ತಾಡಿದಲ್ಲಿ ಸೆಕೆಂಡ್ ಸಿಕ್ಸರ್ ಕೂಡ ಇದಾಗ್ತಾ ಇದೆ. ಆರೋಟ ಮತ್ತೆ ದಾಖಲಿಸಿದ್ರು. ಎರಡು ಸಿಕ್ಸರ್ ಅನ್ನ ಬಿಟ್ಕೊಂಡಂತ ಪ್ರತಾಪ ಈ ಬಾರಿ ತಡಮತ 17 ಓಟವನ್ನ ದಾಖಲಿಸ್ತಾ ಇದೆ ಕೂಡ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮೊದಲ ಪಂದ್ಯಾಟವನ್ನು ಜಯಿಸಿದಂತ ಒಂದು ತಂಡ. ಆ ಪಂದ್ಯಾಟದಲ್ಲಿ ಧೀರಾಜ್ ಅಲೆಮೂರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಮತ್ತೆ ಮೂರನೇ ಬಾರಿ ಚಾಲ್ತಿಯ 2ನೇ ಓವರ್ನಲ್ಲಿ ಮತ್ತೆ ಮೂರನೇ ಚೆಂಡಿಗಾಗಿ ವಿನೇಶ್ ಗೆಸಂತ ಚೆಂಡು ಸಡನ್ಲಿ ರೈಸ್ ಆಗ್ತಾ ಇದೆ. ನಿರೀಕ್ಷೆ ಮಾಡಿ ಹೊಡೆತಳು, ರಿವರ್ಸ್ ಶಾಟ್ ಬರ್ತಾ ಇಲ್ಲ. ಈ ಹಿಂದಿನ ಶಾಟ್ ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿದಂತ ವಿನೇಶ್ ಇವಾಗ ಕಂಪ್ಲೀಟ್ಲಿ ಬೇಟರ್. ಲಾಸ್ಟ್ 3. 4ನೆಯ ಚೆಂಡನ್ನ ಇವಾಗ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಗೌತಮ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ, ಆ 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಮಧ್ಯಾಹ್ನದ ಊಟ ಕೆಲವರಿಗೆ ನಿದ್ದೆಯ ಮಂಪರಿಗೆ ಎಳೀತದೆ. ಅದರಿಂದ ಗಂಟೆ ಸಮಯ 4 ಚಾ ಬರಲೇಬೇಕಾಗುತ್ತೆ. ಇದನ್ನ ಇಮ್ತಿಯಾಜ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಇಮ್ತಿಯಾಜ್ ಅವರೇ. ಔಟ್ ರೇಜ್ ಆಗ್ತಾ ಇದೆ. ಬಹಳ ಸುತ್ತಮ ಕ್ಷೇತ್ರ ರಕ್ಷಣೆ, ರನ್ಔಟ್ಗೆ ಅವಕಾಶಗಳನ್ನು ಮಿಸ್ ಮಾಡಿಕೊಂಡ್ರು. ಓವರ್ ಥ್ರೋ ಆದ್ರೆ ಕೇವಲ ಒಂದು ಓಟದ ಸೇರ್ಪಡೆ. ಅಫಿಷಿಯಲ್ಸ್ ಗಳಿಗೆ ಮತ್ತೆ ಸ್ಕೋರರಿಗೆ ಚಾ ವ್ಯವಸ್ಥೆ ಮಾಡಿಕೊಂಡಂತ ಇಮ್ತಿಯಾಜ್ ಅವರಿಗೆ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ.
ಕೊನೆಯ ಚೆಂಡು ಮತ್ತೆ ಗ್ರೌಂಡ್ ಶಾಟ್ ಲಾಂಗ್ ಆಫ್ ಮತ್ತು ಲಾಂಗ್ ಅನುಭವದಲ್ಲಿ ಗೌತಮ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇವತ್ತು ಗೌತಮ್ ಇದ್ದ ಕಡೆ ಚೆಂಡು ಬಹಳಷ್ಟು ಹೋಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮತ್ತೆ 21ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಓವರ್ ಟು ಡಿಜೆ ದೀಪು. ಗುರು ಅವರು ಹೊರದೇಶದಲ್ಲಿದ್ದಾಗ ಸ್ವಲ್ಪ ಬಿಳಿ ಇದ್ರು, ಈ ಟೂರ್ನಮೆಂಟ್ ನಂತರ ಸ್ವಲ್ಪ ಕಪ್ಪಾಗಿದ್ದಾರೆ. ಆದ್ರೆ ಏಕಾಂಗಿ ಹೋರಾಟದಲ್ಲಿ ಇವಾಗಲೇ ಬಹಳಷ್ಟು ಯಶಸ್ಸನ್ನ ಕಂಡಂತ ಏಕಮಾತ್ರ ಟೂರ್ನಮೆಂಟಿನ ರೂವಾರಿ ಗುರು ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಅವರಿಗೆ ಸಾಥ್ ಕೊಟ್ಟಂತ ನಮ್ಮ 24x7 ಅಭಿ ಫ್ರಮ್ ನೇಜಾರು, ಜೊತೆಗಾಗಿ ಸೂರಜ್ ಅವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಉಡುಪಿ ಟ್ರೋಫಿಯ ಪರವಾಗಿ. ಅಂಡ್ ಆಫ್ 3 overs 2 overs 21 for 2. 3ನೇ ಓವರ್ಗಾಗಿ ಬೌಲರ್ ಹೆಸರು ಪ್ರೀತು. ಪಂದ್ಯ ಮುಂದುವರಿಸಿಕೊಳ್ಬೇಕು. 3ನೇ ಓವರ್ನ ಮೊದಲ ಚೆಂಡಿಗಾಗಿ ಇದರ ಮಧ್ಯೆ ದಾಂಡು ಚೆಂಡು ಪ್ಯಾಡ್ಗೆ ಬಡಿತಾ ಇದೆ. ಕಾಲೇ ಕಂಬ ದೇಹವೇ ದೇಗುಲಾಗ್ತಾ ಇದೆ. ಹಂತದಲ್ಲಿ ಒಂದು ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. 22 for 2. ಸ್ಕೋರ್ ಬೋರ್ಡ್ ನಲ್ಲಿ 2-2-2 ಈ ರೀತಿಯಾಗಿ ಚಾಲ್ತಿಯ 3ನೇ ಓವರ್ನಲ್ಲಿ ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಗಾಳಿಯ ಭರಪೂರ ಲಾಭವನ್ನು ಪಡ್ಕೊಂಡಂತ ಆಟಗಾರರೆಲ್ಲ ನೇಜಾರ್ನ ಕ್ರೀಡಾಂಗಣದಲ್ಲಿ 6 ಬೌಂಡ್ರಿನ ಲೀಲಾಜಾಲವಾಗಿ ದಾಖಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ವಿನೀಶ್ ಕೆಲಸದ ಚೆಂಡು ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಎಕ್ಸ್ಟ್ರಾ ಚೋಟಳಿ ಅವಕಾಶನ ಹಂತಲೆ ಮಾಡಿಕೊಟ್ರು ಪ್ರೀತು. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕ್ರೀಡಾ ಹಬ್ಬ ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಪಂದ್ಯಕೂಟ ಬಹಳಷ್ಟು ಗಣ್ಯಾತಿ ಗಣ್ಯರು ಹಿರಿಯರೆಲ್ಲ ಈ ಟೂರ್ನಮೆಂಟ್ಗೆ ಉದ್ಘಾಟನೆ ಮಾಡಿಕೊಟ್ರು. ಆ ಬಳಿಕ ಯಶಸ್ವಿಯಾಗಿ ನಾನ್ ಸ್ಟಾಪ್ ರೂಪದಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ತರವಾದ ಬಿರುಸಿನ ಹೊಡೆತವಾದ್ರೂ ಕೂಡ ಲಾಂಗ್ ಆಫ್ ನಲ್ಲಿ ಪ್ರತಾಪ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿನೇಶ್ ಔಟ್. ವಿನೇಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ರೋಷನ್ ಬರ್ತಾ ಇದ್ದಾರೆ ಯುನೈಟೆಡ್ ಜಾಗ್ವಾರಿನ ಪರವಾಗಿ. ನಾಲ್ಕು ಓವರ್ಗಳ ಪಂದ್ಯ ಇದು, ಗಮನಿಸಿಕೊಳ್ಳಿ. ಉತ್ತಮ ರೀತಿಯಾದ ಹೊಡೆತ ತನ್ಮೂಲಕ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಅವಳಿ ಓಟುಗಳ ಪೂರೈಕೆಯನ್ನ ಈ ಹಂತಲೇ ಮಾಡಿಕೊಂಡ್ರು. 2 ಓಟದ ಸೇರ್ಪಡೆ, ತಂಡ ಮೊತ್ತ ಕಾಲು ಶತಕ 25 ಓಟವನ್ನು ದಾಖಲಿಸ್ತಾ ಇದೆ. ಈ ಮೈದಾನದಲ್ಲಿ ಮೊದಲ ಬಾರಿಗೆ ಅರ್ಧ ಶತಕವನ್ನು ದಾಖಲಿಸಿದ ಏಕಮಾತ್ರ ಆಟಗಾರ, 360 ಆಟಗಾರ, ಡಿಗ್ರಿ ಆಟಗಾರ ರಾಕರ್ಸ್ ನವೀನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟ್ 2 balls are remain now. ರೋಷಿಗೆ ಸಂದ ಚೆಂಡು, ನಿರೀಕ್ಷೆ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಲೆಗ್ ಬೈ ಎನ್ನುವ ಸೂಚನೆ ನಿರ್ಣಾಯಕರು ಕಾರ್ತಿಕ್ ನೀಡ್ತಾ ಇದ್ದಾರೆ.
ಕೊನೆಯ ಬಾರಿ. ಲಾಸ್ಟ್ 1 ಬಾಲ್ ರಿಮೈನ್ ನೌ. ಚಹಾದ ವ್ಯವಸ್ಥೆ ಎಂಟಿ ಮಾಡಿದ್ರೆ ತಿಂಡಿ ವ್ಯವಸ್ಥೆ ರಜತ್ ಮಾಡ್ತಾ ಇದ್ದಾರೆ. ಲೆಫ್ಟಿ ರಜತ್ ಮತ್ತೊಂದು ಹೈ ಶಾಟ್ ತನ್ಮೂಲಕವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ ಪತನ. ಅಬಿ ಬ್ಯಾಕ್ ಟು ಪೆವಿಲಿಯನ್. ಔಟ್ ಆದ ಆಟಗಾರ ವಿನೇಶ್. ಧೀರಜ್ ಹಲೆಬೂರು, ಸುಶಾಂತ್ ನೇಜಾರ್ ಮತ್ತು ಅಬಿ ಈಗಾಗಲೇ ಔಟ್ ಆಗಿದ್ದಾರೆ. ಇತ್ತ ಹೊಸ ದಾಂಡಿಗರ ಸೇರ್ಪಡೆ ಅಂಗಳ ಭಾಗದಲ್ಲಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಪ್ರದೀಪ್, ಬೌಲರ್ ಪ್ರದೀಪ್. ಒಂದೆಡೆ ರೋಷನ್, ಇನ್ನೊಂದೆಡೆಯಲ್ಲಿ ರಾಹುಲ್ ಭಂಡಾರಿ. ನೇಜಾರಿನ ಕ್ರೀಡಾಂಗಣ ಬಹಳಷ್ಟು ಒಂದು ಪಂದ್ಯಾಕೂಟವನ್ನ ಕಂಡಂತ ಅತ್ಯುತ್ತಮ ಗ್ರೌಂಡ್ ಕೂಡ ಇದಾಗ್ತಾ ಇದೆ. ಮತ್ತೆ ಪ್ರದೀಪ, ಊಟಗಳು ಬರ್ತಾ ಇಲ್ಲ, ಔಟ್ರೇಜ್ ಆಗ್ತಾ ಇದೆ. ಶ್ರೀನಿವಾಸ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರೋಷನ್ ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ರೋಷನ್ ಔಟ್. ಈ ಮೈದಾನದ ಕೆಲವು ಲೆಕ್ಕಾಚಾರವನ್ನು ಕಂಡಾಗ 100ಕ್ಕೂ ಮಿಕ್ಕಿ ಪಂದ್ಯಾಟಗಳು, ಅದು ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಆ ನಿಟ್ಟಲ್ಲಿ 10 ವರ್ಷಗಳ ಹಿಂದೆ ಮಾಡಿದಂಥ ಈ ಪಿಚ್, 6 ವರ್ಷಗಳ ಹಿಂದೆ ಮಾಡಿದಂಥ ಪಿಚ್ ಮಾಡಿದಂಥ ನಮ್ಮ ಕ್ರೀಡಾಪಟುಗಳು, ಕ್ರೀಡಾಟಗಾರಿದ್ರೆ ಅದು ಚೇತನ್, ಅನಿಲ್, ಸಂದೀಪ ಮತ್ತು ಅಭಿ. 6 ವರ್ಷಗಳ ಮಾಡಿದ ಹಿಂದಿನ ಪಿಚ್ ಇನ್ನೂ ಕೂಡ ಅದೇ ರೀತಿಯಲ್ಲಿದೆ. ಆ ಎಲ್ಲ ಆಟಗಾರರಿಗೆ ನಮ್ಮ ಕ್ರಿಕೆಟ್ ಆಡುವಂತ ಫ್ರಾಂಚೈಸಿ ಮಾಲೀಕರು ಇರಬಹುದು, ಆಟಗಾರರ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಇದರ ಮಧ್ಯೆ ವೈಡ್ ಪ್ಲಸ್ ಬೌಂಡ್ರಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಮಾಡಿದ ಕ್ಷೇತ್ರರಕ್ಷಕ. ಇವಾಗಲೇ ಕ್ಷೇತ್ರರಕ್ಷಣೆ ಈ ಹಂತವನ್ನು ಮಾಡ್ತಾ ಇದ್ದಾರೆ. ಯುನೈಟೆಡ್ ಜಾಗವರಿನ ಮೊತ್ತ 33 ಓಟಗಳು. ಕರಾಟೆ ಕಿಡ್ ರಕ್ಷಿತ್ ಪೂಜಾರಿ ಅವರು ಈಗಾಗಲೇ ಟೂರ್ನಮೆಂಟ್ಗೆ ಆಗಮಿಸಿ ನಿರ್ಗಮಿಸ್ತಾ ಇದ್ದಾರೆ. ಬ್ಲಾಕ್ ಬೆಲ್ಟ್ ಸ್ಪೆಷಲಿಸ್ಟ್ ಕರಾಟೆ ಪಟು. ಬಹಳಷ್ಟು ಮಂದಿ ಕರಾಟೆ ಪಟುಗಳನ್ನ ಸೃಷ್ಟಿಸಿಕೊಟ್ಟಂತ ಕರಾಟೆ ಕಿಡ್ ಖ್ಯಾತಿಯ ಬ್ಲಾಕ್ ಬೆಲ್ಟ್ ಖ್ಯಾತಿಯ ರಕ್ಷಿತ್ ಪೂಜಾರಿ ಅವರು ಆಗಮಿಸಿ ಇವಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವಾಗ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಜಾಗ್ವಾರ್ ಯುನೈಟೆಡ್ ಕಳ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನ. 34 ಓಟಗಳು.
ಈ ಓವರ್ನಲ್ಲಿ ಅಂತಿಮ 3 ಚೆಂಡುಗಳು ಬಾಕಿ ಇದೆ, ಗಮನಿಸಿಕೊಳ್ಳಿ. 4 overs ಮ್ಯಾಚ್, 1 ಓವರ್ಗಳ ಪವರ್ ಪ್ಲೇ, 4 ಬೌಲರ್ಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಲೋಹಿತ್ ಬರ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇತರ ಮತ್ತೆ ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶನ ಈ ಹಂತದಲ್ಲಿ ಮಾಡಿಕೊಟ್ರು ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ಮೂವತ್ತೈದಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 2 ಚೆಂಡುಗಳು ಇನ್ನೂ ಕೂಡ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಈ ತರ ಮತ್ತೆ ಕ್ಲೀನ್ ಬೋಲ್ಡ್, ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಯುನೈಟೆಡ್ ಜಾಗ್ವಾರ್ನ ಪರವಾಗಿ ಲಾಸ್ಟ್ ಆಗಿ ಬರ್ತಕ್ಕಂಥ ಆಟಗಾರ ಬಿಲಾಲ್. ಇಮ್ತಿಯಾಜ್ ನೇಜಾರ್ನ ಕಟ್ಟಾಭಿಮಾನಿ, ಮುನಾರ್ ಅವರ ಕೂಡ ಅಭಿಮಾನಿ ಬಿಲಾಲ್. ಈ ತರವಾದ ತೀರಾ ಫಿಲ್ಟರ್ಸ್ ಆಗಿ ಬಿದ್ದ ಚೆಂಡು ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. 2 ಪ್ರಯತ್ನ, ರನ್ಔಟ್. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 1+1, 2 ಓಟದ ಸೇರ್ಪಡೆ. ಈಗಷ್ಟೇ ಬಂದದ ಬಿಲಾಲ್ ವಾಪಸಾತಿ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ, ಕೊನೆಯ ಬಾರಿ ಲಾಸ್ಟ್ ಒನ್. ಅಂತಿಮ ಚೆಂಡು, ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ರನ್ಔಟ್ಗೆ ಅವಕಾಶ ಇದೆ. ಇವಾಗ ಯುನೈಟೆಡ್ ಜಾಗ್ವಾರ್ ಹುದ್ದರಿ ಮತ್ತೆ ಕಳ್ಕೊಳ್ತಾ ಇದ್ದಾರೆ. ಎಂಡ್ ಆಫ್ 4 overs. ನ್ಯೂ ಸ್ಟಾರ್ ರಾಕರ್ಸ್ ಜಯಕ್ಕಾಗಿ 38 ಓಟದ ಅವಶ್ಯಕತೆ.
ಧನ್ಯವಾದಗಳು ವಿಷ್ಣು ಭಟ್ರೆ. ಬಹಳ ಸುತ್ತಮುತ್ತ ಒಂದು ನರ್ತನದ ಮುಖಾಂತರವಾಗಿ ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಿದ್ದಾರೆ. ಟಾಸ್ಗೆ ಬನ್ನಿ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಗಳು ಟಾಸ್ಗೆ ಬನ್ನಿ ನಾವು ಕರೆ ನೀಡ್ತಾ ಇದ್ದೇವೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ನಂತರ ಜಯಕ್ಕಾಗಿ 38 ಓಟದ ಅವಶ್ಯಕತೆ. 38 ಇಸ್ ದ ಟಾರ್ಗೆಟ್. ಹಾಗೆ ಏಪ್ರಿಲ್ ಕ್ರಿಕೆಟ್ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ ಪ್ರಯೋಗ, ಅದು ಕಾರ್ಮಿಕ್ ಟ್ರೋಫಿ. ದೀಪು ಚಾಂತರ್ ಅವರೊಂದು ಸಾರಥ್ಯದಲ್ಲಿ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಕಾರ್ಮಿಕರಿಗಾಗಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ಜಯಿಸಿದ ತಂಡ 60,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಈ ರೀತಿಯಾಗಿ ಎಲೆಕ್ಟ್ರಿಷಿಯನ್, ಸೆಂಟ್ರಿಂಗ್ ಕೆಲಸದವರು, ಗಾರೆ ಕೆಲಸದವರು ಈ ರೀತಿಯಾಗಿ ಆಡುವಂತ ಒಂದು ಕಾರ್ಮಿಕ್ ಟ್ರೋಫಿ ಸಾಗುತ್ತೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಮೊದಲ ಆರಂಭಿಕ ಆಟಗಾರರು ಪ್ರೀತು ಮತ್ತು ವಿನೋದ್ ಶ್ರೀನಿವಾಸ್. ಧೀರಜ್ ಜಾಲೆ ಅವರು ಮೊದಲ ಓವರ್ಗಾಗಿ ಮೊದಲ ಚೆಂಡು ತಟ್ಟಿ ಮುಟ್ಟಿ ಓಟಗಳನ್ನು ದಾಖಲಿಸುವ ಪ್ರಯತ್ನ. ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಈ ಹಂತದಲ್ಲಿ ಯುನೈಟೆಡ್ ಜಾಗ್ವಾರ್ ಮಾಡ್ತಾ ಇದ್ದಾರೆ. 2 ಓಟವನ್ನು ಈ ಹಂತದಲ್ಲಿ ದಾಖಲಿಸಿದಂತ ತಂಡ ನ್ಯೂ ಸ್ಟಾರ್ ರಾಕರ್ಸ್. ಇಲ್ಲಿ ನ್ಯೂ ಸ್ಟಾರ್ಗೆ ಜಯ ಅನಿವಾರ್ಯತೆ. ತನ್ಮೂಲಕ ಬಿಲಾಲ್ ಇವಾಗ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿನೋದ್ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಆರಂಭಿಕ ಹಂತದಲ್ಲಿ ವಿನೋದ್ ಔಟ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಈ ಟೂರ್ನಮೆಂಟ್ಗೆ ಫಸ್ಟ್ ಏಡ್ ಬಾಕ್ಸ್ ಅನ್ನು ಕೊಟ್ಟು ಸಹಕಾರನ ಕೊಟ್ಟಂತವರು CFC ಯುವ ವೇದಿಕೆ ಶಾಂತಾರು ಬ್ರಹ್ಮಾವರ, ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ಉಡುಪಿ ಟ್ರೋಫಿಯ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಇತ್ತ ಹೊಸ ದಾಂಡಿಗನ ಸೇರ್ಪಡೆ ನ್ಯೂ ಸ್ಟಾರ್ ರಾಕರ್ಸಿನ ಪರವಾಗಿ. ಬ್ಯಾಟ್ಸ್ಮನ್ ಹೆಸರು ಅಂಪೈರ್ 1 ನಿಮಿಷ. ಶರತ್ ಇದರ ಮಧ್ಯೆ ಊಟಗಳು ಬರ್ತಾ ಇಲ್ಲ. ನೆಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಮುಂದಿನ ಪಂದ್ಯ ಆರ್ಯ ಚಾಲೆಂಜರ್ಸ್ ಪಾರ್ಕೂರು ಫಿಶರ್ ಮ್ಯಾನ್ ಅನ್ನು ಎದುರಿಸ್ತಾರೆ. ಟಾಸ್ಗೆ ಬನ್ನಿ. ಮಾತದೇರು 4ನೇ ಬಾರಿ. ಉತ್ತಮ ರೀತಿಯ ಹೊಡೆತ. ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಬಿಲಾಲ್ ಕ್ಷೇತ್ರ ರಕ್ಷಣೆ ಮಂದಗತಿಯಲ್ಲಿ ಸಾಗಿದಂತ ಪಂದ್ಯ. 2 ಓಟದ ಸೇರ್ಪಡೆ. ಮತ್ತೆ 5ನೇ ಬಾರಿ. ಇದರ ಮೇಲೆ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 5 ಟಾರ್ಗೆಟ್ 38ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಅಂಕಣ ಭಾಗದಲ್ಲಿ 5ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ. ಮತ್ತೊಂದು ಸುಂದರ ತ್ಯಾಟ ಲಾಂಗ್ ಆಫ್ ನಲ್ಲಿ ದಾಖಲಿಸು 32 ಸರ್ಕಲ್ ಅವರ ಭಾಗದಲ್ಲಿ ಮತ್ತೆ ಆಮಗತೆ ಕ್ಷೇತ್ರ ರಕ್ಷಣೆ ಹಂತಲ್ಲಿ ಮಾಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಕೊನೆಯ ಬಾರಿ ಧೀರಜ್ ಜಾಲೆ ಅವರು ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನ್. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇದೆ. ಅಂಟಲಿ 2 ಓಟವನ್ನು ದಾಖಲಿಸಿದ್ರು.
ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಂಡಂತ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡ ಮತ್ತು 9. ಮುಂದಿನ ಹಂತದ ಟಾಸ್ ಆರ್ಯ ಚಾಲೆಂಜರ್ಸ್ ಮತ್ತು ಫಿಶರ್ಮ್ಯಾನ್ ಮಲ್ಪೆ. ಒಂದೆಡೆ ಬಾರ್ಕೂರು, ಇನ್ನೊಂದೆಡೆ ಮಲ್ಪೆ. ಹದಿನೆಂಟಕ್ಕೆ 29 ಗುರಿ. ಮೀಟಿಂಗ್ ಕ್ಲೋಸ್ ಮಾಡಿ ಪಂದ್ಯಾಟ ಮುಂದುವರಿಸಿ. 18 balls 7 now, 29 runs to win. ಎರಡನೇ ಓವರ್ಗಾಗಿ ರಾಹುಲ್ ಭಂಡಾರಿ. ಎರಡನೇ ಓವರ್ಗಾಗಿ ಒಂಬತ್ತು ಓಟವನ್ನು ದಾಖಲಿಸ್ತಾ ಇದೆ. ಪಂದ್ಯ ಮುಂದುವರಿಸಿಕೊಳ್ಬೇಕು. 9ಕ್ಕೆ 1. 18-29. 18ಕ್ಕೆ 29 ಗುರಿ. ಈ ತರವಾದ ಮೊದಲ ಚೆಂಡು ಬಹಳ ಸುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಇವಾಗ ಯುನೈಟೆಡ್ ಜಾಗ್ವಾರ್ ಪಡ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡನ್ನು ಕೆಣಕುವ ಪ್ರಯತ್ನ ನ್ಯೂ ಸ್ಟಾರ್ ಮಾಡಿದ್ರು. ನ್ಯೂ ಸ್ಟಾರ್ ರಾಕರ್ಸ್ ಫ್ರಂಟ್ ಲೈನ್ ಡೇಂಜರಸ್ ಆಟಗಾರ ಕಳ್ಕೊಳ್ತಾ ಇದೆ. ಪ್ರೀತು ಮತ್ತು ವಿನೋದ್ ಇಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಈತ ಹೊಸ ದಾಂಡಿಗನ ಸೇರ್ಪಡೆ ರಾಜೇಶ್ ಸೇರ್ಪಡೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಂದರ ಸೇರ್ಪಡೆ ಮಿಡ್ ವಿಕೆಟ್ ನಲ್ಲಿ ಬಹಳಷ್ಟು ಥ್ರೋ, ರನ್ಔಟ್. ಹೋದರೆ ಆಘಾತವಾದ ಕಾರಣ ನ್ಯೂ ಸ್ಟಾರ್ ರಾಕರ್ಸ್. ಯಾವುದೇ ಆಟಗಾರರು ನೇಜರ್ನ ಕ್ರೀಡಾಂಗಣ ಯಶಸ್ಸನ್ನ ಪಡ್ಕೊಳ್ತಾ ಇಲ್ಲ. ಯುನೈಟೆಡ್ ಜಾಗ್ವಾರ್ ಎರಡನೇ ಜಯದತ್ತ ದಾಪುಗಾಲು ನೀಡ್ತಾ ಇದೆ ಕೂಡ. ಈ ಹಂತದಲ್ಲಿ ಮಿಡ್ಲ್ ಆರ್ಡರ್ಗಳು ಆಟಗಾರರು ಸಿಡಿದ್ರೆ ನ್ಯೂ ಸ್ಟಾರ್ ಲೆಕ್ಕಾಚಾರ, ಇಲ್ಲದಿದ್ರೆ ಯುನೈಟೆಡ್ ಜಾಗ್ವಾರ್. 10ಕ್ಕೆ 3. ಇನ್ನೂ ಕೂಡ 28 ಓಟದ 28 ಓಟದ ಅವಶ್ಯಕತೆ. 38 is the target. ಪ್ರತಾಪಗೆ ಸಂತ ಚೆಂಡು ಬಹಳ ಸುತ್ತವಾದ ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನ. ಧೀರಜ್ ಅವರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇವಾಗ ಮತ್ತೆ ರನ್ಔಟ್ ಆಗುವ ಸಾಧ್ಯತೆಗಳು ಇತ್ತು. ಆ ನಿಟ್ಟಲ್ಲಿ ಪ್ರತಾಪ ಅರ್ಧಾಂಶ ಪಿಚ್ ಅನ್ನ ಕ್ರಮಿಸಿ ವಾಪಸ್ ಅದನ್ನ ಕಂಡ್ರೆ ಒಂದೋಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು. 11ಕ್ಕೆ ತಲುಪ್ತಾ ಇದೆ. ಮತ್ತೊಂದು ತೀರಾ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಗಾಳಿಯ ಲಾಭವನ್ನು ಪಡ್ಕೊಂಡ್ರಿ. ಬಾರಿ ಸಿಕ್ಸರ್. 6 ಓಟದ ಸೇರ್ಪಡೆ. ಥ್ಯಾಂಕ್ ಯು ಡಿಜೆ.
ಶರತ್ ಸ್ಟ್ರೈಕ್ ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸಿಕ್ಸರ್ ದಾಖಲಿಸಿದ್ರು ಪ್ರತಾಪ. ಇನ್ನೊಂದೆಡೆಯಲ್ಲಿ ವೇಗದ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಕೊನೆಯ ಒಂದು ಬಾರಿ, ಕೊನೆಯ ಒಂದು ಚೆಂಡು ಬಾಕಿ ಇದೆ. 4 ಓವರ್ಗಳ ಪಂದ್ಯ, 2ನೇ ಓವರ್ ಅಂತಿಮ ಚೆಂಡಿಗಾಗಿ. 13-21 ಗುರಿ. ಲೆಕ್ಕಾಚಾರ ಮಾಡಿ ಆಡಿದ್ರೆ ಪಂದ್ಯಾಟ ಜಯಿಸಬಲ್ಲಂತ ಪಂದ್ಯ. ಈತನ ಮಧ್ಯೆ ಮತ್ತೊಂದು ಬಿರುಸಿನ ಹೊಳತೆ ಬಾರಿ ಸಿಕ್ಸರ್. ಆ ರೋಟದ ಸೇರ್ಪಡೆ. ಈ ಓವರ್ನಲ್ಲಿ 2ನೇ ಸಿಕ್ಸರ್ ಅವಕಾಶ ಮಾಡಿಕೊಟ್ರು ರಾಹುಲ್ ಭಂಡಾರಿ. ಓವರ್ ಮುಕ್ತಾಯವನ್ನು ಕಂಡಂತ ಬಳಿಕ ತಡ ಮೊತ್ತ 23. ಜಯಕ್ಕಾಗಿ 12-15 ಗುರಿ. 12 balls 15 runs required. ಹನ್ನೆರಡಕ್ಕೆ 15 ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಯುನೈಟೆಡ್ ಜಾಗ್ವಾರ್ ವರ್ಸಸ್ ನ್ಯೂ ಸ್ಟಾರ್ ರಾಕರ್ಸ್. ಇನ್ನು 12 ಎಸೆತ, 15 ಓಟದ ಅವಶ್ಯಕತೆ. ಕಮೆಂಟ್ರಿ ಮ್ಯಾಚ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ಮಾಡಿದಂತ ಬಿಲಾಲ್, ಏರ್ ಸ್ವಿಂಗ್ ಸ್ಪೆಷಲಿಸ್ಟ್, ಸ್ಟಿಂಗ್ ಸ್ಪೆಷಲಿಸ್ಟ್. ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 12 balls 15 runs required. ಮತ್ತೆ ಮೋಹಿತ್, ಮೂರನೇ ಮೊದಲ ಚೆಂಡು ಸ್ವೀಪ್ ಶಾಟ್ ಮಾಡೋ ಪ್ರಯತ್ನ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಧೀರಾಜ್ ಬ್ಯಾಕಪ್ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಇನ್ನು 11 ಎಸೆತಗಳ ಮುಂದೆ 14 ಗುರಿ. ಅದ್ಯಾವ ರೀತಿ ಒಂದು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಮಡ್ಪಾಡಿ ನ್ಯೂ ರಾಕರ್ಸ್ಗೆ ಜಯ ಅನಿವಾರ್ಯತೆ ಕೂಡ. ಒಂದು ಪಂದ್ಯಾಟವನ್ನು ಜಯಿಸಿದಂತ ತಂಡ ಯುನೈಟೆಡ್ ಜಾಗ್ವಾರ್ ಇಲ್ಲಿ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ಆಟಗಾರನ ವಂಚಿಸಬಲ್ಲಂತ ಚೆಂಡನ್ನು ಎಸಿತಾ ಇದ್ದಾರೆ. 24 ಓಟವನ್ನು ದಾಖಲಿಸಿದ್ರು. ಹತ್ತಕ್ಕೆ 14. ಇದರ ಮಧ್ಯೆ ಮತ್ತೆ ಕ್ರಾಸ್ ಲೈನ್ ಹೊಡೆತನ ದಾಖಲಿಸುವ ಪ್ರಯತ್ನ. ಓವರ್ ಥ್ರೋ. ತಪ್ಪು ಮಾಡಿದಂತ ಕ್ಷೇತ್ರರಕ್ಷಕರು ಕೂಡ ಈ ಹತ್ತಲೇ ಓವರ್ ಥ್ರೋ ಬಾಯ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ. ಇನ್ನೂ ಕೂಡ ಲೆಕ್ಕಾಚಾರ ಮಾಡಬೇಕಾಗಿದೆ ಎರಡೂ ತಂಡಗಳು. ಈ ಪಂದ್ಯಾಟ ಯುನೈಟೆಡ್ ಜಾಗ್ವಾರ್ ಜಯ ದಾಖಲಿಸಿದ್ರೆ ಒಂದು ರೀತಿಯ ಲೆಕ್ಕಾಚಾರ, ಮುಂದಿನ ಹಂತ ಲೆಕ್ಕಾಚಾರ ಮಾಡ್ತಾರೆ. ಇಲ್ಲಿ ನ್ಯೂ ಸ್ಟಾರಿಗೆ ಜಯ ಅನಿವಾರ್ಯತೆ ಕೂಡ. ಮತ್ತೆ ಮೋಹಿತ್,
ಸ್ಲೋವರ್ ಚೆಂಡು, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಹಂತಲ್ಲಿ ಲೆಗ್ ಬಾಯ್, ಒಂದು ಓಟದ ಸೇರ್ಪಡೆ. ಯಾವುದೇ ರೀತಿಯಲ್ಲಿ ಓಟುಗಳು ಬಂದರೂ ಕೂಡ ಅದು ನ್ಯೂ ಸ್ಟಾರ್ ರಾಕರ್ಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಲೋವರ್ ಚೆಂಡಿಗೆ ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣದೇ ಇದ್ರು ಕೂಡ ಲೆಗ್ ಬಾಯ್ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ಸ್ಕೋರ್ 27. 8 ಎಸೆತ 11 ಓಟದ ಅವಶ್ಯಕತೆ. ಲಾಸ್ಟ್ ಬಾಲ್ ಸಾರ್ ಮ್ಯಾನ್ ನಾವು ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ ಬಹಳಷ್ಟು ಹೋರಾಟದಲ್ಲಿ. ಈ ತರ ಮತ್ತೊಂದು ತೀರಾ ಫುಲ್ ಟಾಸ್ ಚೆಂಡು ಕಾರ್ಲಾಗಿ ಭಾಗದಲ್ಲಿ ರನ್ ಔಟ್ ಮಾಡೋ ಪ್ರಯತ್ನವನ್ನು ಈಗ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಅಂಪೈರ್ ನಾಟ್ ಔಟ್ ಎನ್ನುವ ಸೂಚನೆ ರವಾನಿಸಿದ್ರು. ಆ ನಿಟ್ಟಲ್ಲಿ ಅವಳಿ ಓಟುಗಳ ಪೂರೈಕೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಅಂಕಣ ಭಾಗದಲ್ಲಿ ತನ್ನ ಮೊತ್ತ 29 ಓಟುಗಳು. ಇಲ್ಲಿ ಗ್ರೌಂಡ್ ಅಂಪೈರ್ ಪ್ರತಿ ನೇತ್ರಕ್ಕೆ ಮೊರೆ ಹೋಗ್ತದೆ ನೋಡಿ ರನ್ಔಟ್ಗಾಗಿ. ನಾಟ್ ಔಟ್. 2 ಓಟದ ಸೇರ್ಪಡೆ. ಈ ಹಂತವನ್ನು ಕಂಡ್ರೆ ನ್ಯೂ ಸ್ಟಾರ್ ರಾಕರ್ಸ್ 2 ಓಟದ ಸೇರ್ಪಡೆ ಮುಖಾಂತರವಾಗಿ 29. ಒಂದು ಚೆಂಡು ಇನ್ನು ಕೂಡ ಬಾಕಿ ಇದೆ ಓವರ್ನಲ್ಲಿ. ಮತ್ತೆ ಮೋಹಿತ್ 7ಕ್ಕೆ 9, 7 ರನ್ಸ್, 7 ಬಾಲ್ಸ್ 9 ರನ್ಸ್ ಟು ವಿನ್. ಒಂದೆಡೆ ಪ್ರತಾಪ್ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಂಡಂತೆ ಪಂದ್ಯ ಮತ್ತಷ್ಟು ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. 6 ಎಸೆತ 9 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 6ಕ್ಕೆ 9. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಕೇಳಿಕೊಳ್ತಾ ಇದ್ದೀವಿ. 6 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಕೊನೆಯವರೆಗಾಗಿ ಅಭಿಷೇಕ್. ನೆನೆದವರ ಮನದಲ್ಲಿ ಮತ್ತೆ ಪಂದ್ಯ ಮುಂದುವರಿಸಿ ಕೇಳಿಕೊಳ್ತಾ ಇದ್ದೇವೆ. 6 ಎಸೆತ 9 ಓಟದ ಅವಶ್ಯಕತೆ ಜಯಕ್ಕಾಗಿ. ನ್ಯೂ ಸ್ಟಾರ್ ರಾಕರ್ಸ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. ಮೊದಲ ಚೆಂಡು ಹೊರ ತಿರುವಿಕೆಲ್ಲ ಕಾಣ್ತಾ ಇದೆ. ಔಟ್ಸೈಡ್ ದ ಆಫ್ ಸ್ಟಂಪ್ ಎನ್ನುವ ಸೂಚನೆ. ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳು ಅಂತಿಮ ಓವರಲ್ಲಿ ಬರ್ತಾ ಇದೆ. 1 ಓಟದ ಸೇರ್ಪಡೆ. ಮೊತ್ತ 30. 6ಕ್ಕೆ 8 ಅವಶ್ಯಕತೆ. ಇದರ ಮಧ್ಯೆ ಬೀಸುವ ಪ್ರಯತ್ನ. ಆ ನಿಟ್ಟಲ್ಲಿ ಕಾಟ್ ಬಿಹೈಂಡ್. ಧೀರಜ್ ಜಾಲೆ ಅವರು ಈ ಕ್ಯಾಚ್ ಅನ್ನ ಪಡ್ಕೊಂಡ್ರು.
ಇತ್ತ ಹೊಸ ದಾಳಿಗಳ ಸೇರ್ಪಡೆ. ಪ್ರಸಾದ್ ನಾಳಕಟ್ಟ ಎಂಟ್ರಿಯನ್ನ ಪಡ್ಕೊಂಡ್ರು. 5 ಎಸ್ಗಳು ಮಾತ್ರ ಇನ್ನು ಕೂಡ ಕಂಪ್ಲೀಟ್ ಆಗ್ಬೇಕಾಗಿದೆ. ಪ್ರಸಾದ್ ಗೆಸ್ ಅಂತ ಚೆಂಡು. ವಿನೇಶ್ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಸಂಭಾವ್ಯ ಸಿಕ್ಸರ್ ಅನ್ನ ಅಡ್ಡಾಯಿಸುವಂತ ಪ್ರಯತ್ನ ಈ ಬಾರಿ ಯುನೈಟೆಡ್ ಜಾಗ್ವಾರ್ ಮಾಡಿದ್ರು. ಕೇವಲ ಒಂದೋಟದ ಸೇರ್ಪಡೆ. ಏಳೋಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ಪ್ರತಾಪ ಓಟವನ್ನು ದಾಖಲಿಸಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಈ ರೀತಿಯ ಫಲಿತಾಂಶಗಳು ಈ ಮೈದಾನದಲ್ಲಿ ಬಹಳ ಪಂದ್ಯಾಟವನ್ನು ಕಂಡಿದ್ದೇವೆ. ಇದು ಕೂಡ ಅದೇ ರೀತಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಇವಾಗ ನ್ಯೂ ಸ್ಟಾರ್ ರಾಕರ್ಸ್ಗೆ ಒಂದು ಬೌಂಡರಿ ಅವಶ್ಯಕತೆ ಕೂಡ. ಮತ್ತೆ ಯುನೈಟೆಡ್ ಜಾಗ್ವಾರ್ ಈ ತರವಾದ ಬಹಳ ಸುತ್ತವರ್ಧನ ಹೊಳೆತ. ಅಂತಿಮ ಹಂತದಲ್ಲಿ ಮತ್ತೆ ವಿನೇಶ್ ಒಂದೆಡೆ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರು. ಇವಾಗ ಬೌಂಡರಿಯನ್ನ ಕೂಡ ಅಡ್ಡಾಯಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ಆ ರೋಟಗಳು ಬರಬೇಕಾಗಿದೆ ಯಾಕಾಗಿ. ಈ ತರವಾದ ಪ್ರಸಾದ್ ಹೊಡೆತ ಅಂತಿಮ ಹಂತದಲ್ಲಿ. ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ನ್ಯೂ ಸ್ಟಾರ್ ರಾಕರ್ಸ್ ಪಂದ್ಯಾಟವನ್ನ ಕಳ್ಕೊಂಡ್ರು. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಇದೆ, ಗಮನಿಸಿ. ಹೋಗ್ಬೇಡಿ. ಹಲೋ, ಕ್ಯಾಚ್ಗಾಗಿ ಅಂಪೈರ್ ಇದು ಕ್ಯಾಚ್ಗೆ ನೋಬಲ್ಗ ಕ್ಯಾಚ್ಗೆ ಅಲ್ಲ, ರಿವ್ಯೂ ಒಂದೇ ಮಾತ್ರ ಇರೋದು. ಎಸ್, ಅಂಪೈರ್ ಕಾಲ್ ಮಾತ್ರ ಇರುತ್ತೆ. ಕ್ಯಾಚ್ ಡ್ರಾಪ್. ನೋಡಿ, ಅಂಪೈರ್ ಡಿಸಿಷನ್ ಫೈನಲ್. ಶರತಣ್ಣ ನೋಡಿ, ಅಲ್ಲಿ ಕೊಟ್ಟಾಗಿದೆ, ಅಂಪೈರ್ ಡಿಸಿಷನ್ ಕೊಟ್ಟಾಗಿದೆ. ಆ ಬಳಿಕ ಚರ್ಚೆ ಇಲ್ಲ. ಕ್ಯಾಚ್ ಡ್ರಾಪ್ ಆಗಿದೆ. ಆ ನಿಟ್ಟಲ್ಲಿ ಪಂದ್ಯಾಟ ಒಂದು ಎಸೆತ.
ಅಂಪೈರ್ಸ್ 1 ನಿಮಿಷ, ಚೂರು ಕನ್ಫ್ಯೂಸ್ ಇದೆ ಇಲ್ಲಿ. ಒಂದು ಎಸೆತ 5 ಓಟಗಳು ಬರಬೇಕಾಗಿದೆ. 1 ಎಸೆತ 5 ಓಟದ ಅವಶ್ಯಕತೆ. ಲಾಸ್ಟ್ 1 ಬಾಲ್ ರಿಮೈನ್. ನಾವು ಪಂದ್ಯಾಟ ಮುಂದುವರಿಸಿ. 1ಕ್ಕೆ 5 ಬೌಂಡರಿ ಹೋದ್ರೆ ಪಂದ್ಯ ಟೈ, ಸಿಕ್ಸರ್ ಹೋದ್ರೆ ನ್ಯೂ ಸ್ಟಾರ್ ನಿಶ್ಚಲ ಜಯವನ್ನು ದಾಖಲಿಸ್ತಾರೆ. ಡಾಟ್ ಬಾಲ್ ಸಮೇತವಾಗಿ ಎಸ್ಸವನ್ನು ದಾಖಲಿಸಿದೆ ಯುನೈಟೆಡ್ ಜಾಗ್ವಾರ್. ಇದರ ಮಧ್ಯೆ ಯಾರ್ಕರ್ ಲ್ಯಾಂಡಲ್ ಅವರು ಅಂತಿಮ ಹಂತದಲ್ಲಿ ಹೋರಾಟ ಮಾಡಿದ ನ್ಯೂ ಸ್ಟಾರ್ ರಾಕರ್ಸಿನ ತಂಡ ಈ ಪಂದ್ಯಾಟವನ್ನ ಕೂಡ ಕಳ್ಕೊಂಡ್ರು. ಈ ಪಂದ್ಯಾಟವನ್ನು ಆಡಿದಂತ ಕೃತಜ್ಞತೆ ಅಭಿನಂದನೆಗಳನ್ನ